ಗೈಸ್ 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 ಆನೆ ಆನೆ ಐತೆ. ಬಿಸಿ 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 ಊಟ ಬಂತು ನಮ್ದು. ಮೀನು, ಸ್ಕ್ವಿಡ್, ಪ್ರಾನ್ಸು. ಹಲೋ ಗಾಯ್ಸ್. ಅಯ್ಯೋ ಚಪ್ಪಲೆಲ್ಲ ಹೊರದಾಗೈತೆ. ಹಲೋ ಗಾಯ್ಸ್, ವೆಲ್ಕಮ್ ಟು ಕಣ್ಣೂರ್. ನಾವಿವತ್ತೊಂದು ಬ್ಯೂಟಿಫುಲ್ ಆಗಿರೋ ಪಾಂಡಿಗೆ ಬಂದಿದ್ದೀವಿ. ಬನ್ನಿ ತೋರಿಸ್ತೀನಿ, ಸಖತ್ತಾಗಿದೆ ಮಾತ್ರ. Yes, welcome to my mini vlog. ವೆಲ್ಕಮ್ ಟು ಮೈ ಸಬ್ಸ್ಕ್ರೈಬರ್ಸ್. ಪ್ಲೀಸ್ ವಾಚ್ ಮೈ ವಿಡಿಯೋ. ನಾವು ಬಾಯಿ ಮುಚ್ಕೊಂಡಿದ್ದೀವಿ, ನಮ್ಮನ್ನ ಕೆಣಗಬೇಡಿ. ನಾನು ಅಮ್ಮಗೆ ವಿಡಿಯೋ ಕಾಲ್ ಮಾಡಿದ್ದೀನಿ. ನೋಡಿ ಏನ್ ಸಖತ್ತಾಗಿದೆ ಲೊಕೇಶನ್. ಆಚೆಗಡೆ ನೋಡಿ ಸೀನ್. ಇಲ್ಲಿ ಸ್ಕೂಲ್ ಬಾಯ್ಸ್ ಎಲ್ಲ ಮಸ್ತಾಗಿ ವೈಬ್ ಮಾಡ್ತವ್ರೆ. ಸ್ವಿಮ್ ಮಾಡೋಣ ಅಂತ ಪ್ಲಾನ್ ಮಾಡ್ತಾ ಇದ್ದೀನಿ, ನೋಡೋಣ. ಸೊ ನೋಡಿ, ಎಲ್ಲಾರು ಫೋಟೋ ಶೂಟಿಗೆ ಬರ್ತಾರೆ ಇಲ್ಲಿ. ಸಖತ್ತಾಗಿ ಈಜ್ಬೋದು, ಬಾಯ್ಸ್ ಎಲ್ಲ ಈಜ್ಬೋದು, ಬಟ್ ಶರ್ಟ್ಸ್ ಹಾಕಂಗಿಲ್ಲ. ಯಾರು ಸ್ಲಿಪ್ಪರ್ ಹಾಕೊಂಡು ಕೆಳಗೆ ಇಳಿಯಕ್ಕೆ ಹೋಗ್ಬಿಡಿ, ಏನಕ್ಕಂದ್ರೆ ಗಲೀಜ್ ಮಾಡ್ಬಾರ್ದು. ಇದು ಒಂದು ಕ್ಷೇತ್ರ, ಈಗ ನಮ್ಮ ಮಂಗಳೂರು ಕಡೆ ಎಲ್ಲ ಇರುತ್ತಲ್ಲ ಆ ಥರ ಕ್ಷೇತ್ರದ್ದು ಪಾಂಡ್ ಇದು. ಸೊ ಅದಕ್ಕೆ ಯಾರು ಚಪ್ಪಲಿ ಎಲ್ಲ ಹಾಕೊಂಡು ಇಳಿಬಿಡಿ. ಚಪ್ಪಲಿ ಮೇಲೆ ಇಟ್ಬಿಡಿ, ಕೆಳಗೆ ಹೋಗಿ ಆಟ ಆಡಿ, ಸ್ವಿಮ್ ಮಾಡಿ, ಏನು ಬೇಕಾದ್ರೆ ಮಾಡಿ. ಎಲ್ಲದಕ್ಕೂ ಅಲೋಡ್ ಇದೆ. ಸೇಫಾಗಿ ಈಜು ಹೊಡೀರಿ. ಆದರೆ ಟ್ಯೂಬ್ಸು ಇಲ್ಲಿ ಇರಲ್ಲ, ಅದು ಅವ್ರು ತಂದ್ಕೊಂಡಿರೋದು. ಸೊ ಕನ್ಫ್ಯೂಸ್ ಆಗಬೇಡಿ. ನಿಮ್ಗೆ ಟ್ಯೂಬ್ಸ್ ಬೇಕಂದ್ರೆ ನೀವು ಟ್ಯೂಬ್ಸ್ ತಂದು ಆಟ ಆಡ್ಕೊಬೇಕು. ಅಂದ್ರೆ ಈ ಸೀಸನಲ್ಲೇ ಬರ್ಬೇಕು, ಸಮ್ಮರಲ್ಲಿ ಹಿಂಗಿರಲ್ಲ. ಈ ಗ್ರೀನ್ ಹೆಂಗ್ ಕಾಣ್ತಾ ಇದೆ ಅಂದ್ರೆ ಅದನ್ನ ಜಸ್ಟಿಫೈ ಮಾಡೋಕ್ಕಾಗಲ್ಲ ವಿಡಿಯೋಲಿ. ನಮ್ಮ ಕಣ್ಣಿಗೆ ಇನ್ನೂ ಕ್ರೇಜಿಯಾಗಿ ಕಾಣ್ತಾ ಇದೆ ನೋಡಿ. ನಿತ್ಯ ಕಲ್ಯಾಣಿ ಗೈಸ್, ನೀವು ಯಾರು ಕಣ್ಣೂರಿಗೆ ಬಂದರೆ ಈ ಸ್ಪಾಟ್ ಮಾತ್ರ ಮಿಸ್ಸೇ ಮಾಡಬೇಡಿ. ಸಖತ್ತಾಗಿದೆ. ಆರಾಮಾಗಿ ಇವಾಗ ಸ್ವಿಮ್ ಎಲ್ಲ ಮಾಡಾಯಿತು ನಾವು. ಸೆಂಟ್ರಲ್ ಸ್ವಲ್ಪ ಎಳ್ದಂಗೆ ಆಗುತ್ತೆ, ಬಟ್ ಹುಷಾರಾಗಿ ಸ್ವಿಮ್ ಮಾಡಿ. ಸ್ಪಾಟ್ ಮಾತ್ರ ನೋಡಿ ಹೆಂಗಿದೆ. ಎಲ್ಲರೂ ಎಂಜಾಯ್ ಮಾಡ್ತಾ ಇದ್ದಾರೆ, ಫೋಟೋಶೂಟ್ ಮಾಡ್ತಾ ಇದ್ದಾರೆ, ಒಳ್ಳೆ ವೈಬ್ ಮಾಡ್ತಾ ಇದ್ದಾರೆ. ಆದರೆ ಆವಾಗಲೇ ಹೇಳ್ದಂಗೆ ಯಾರು ಚಪ್ಪಲಿ ಹಾಕೊಂಡು ಮಾತ್ರ ಒಳಗೆ ಹೋಗ್ಬೇಡಿ, ಏನಕ್ಕಂದರೆ ದೇವ್ರದ್ದು, ಆಯಿತಾ? ಆರಾಮಾಗಿ ಸೇಫಾಗಿ ಬನ್ನಿ, ಸೇಫಾಗಿ ಟ್ರಾವೆಲ್ ಮಾಡಿ, ಸೇಫಾಗಿ ಸ್ವಿಮ್ ಮಾಡಿ, ಎಂಜಾಯ್ ಮಾಡ್ತಾ ಇರಿ. ಸೊ ಮಧ್ಯಾಹ್ನ ಆಗಿತ್ತು, ಇವಾಗ ಅದಕ್ಕೆ ಊಟ ಮಾಡೋಣ ಅಂತ ಪುಲಾರಿ ಅಂತ ರೆಸ್ಟೋರೆಂಟಿಗೆ ಬಂದಿದ್ದೀವಿ. ಇವರೆಲ್ಲ ಫಿಶ್ ತಿನ್ನಬೇಕು ಅಂತ ಇದ್ರು. ಬನ್ನಿ, ಫಿಶ್ ಊಟ ಹೆಂಗಿರುತ್ತೆ ಕಣ್ಣೂರಲ್ಲಿ ನೋಡೋಣ. ಇನ್ಸ್ಟಾಗ್ರಾಮಲ್ಲಿ ಸ್ವಲ್ಪ ಇವ್ರದ್ದು ಚೆನ್ನಾಗಿ ರಿವ್ಯೂಸ್ ಇತ್ತು, ಗೂಗಲಲ್ಲೂ ಒಳ್ಳೆ ರಿವ್ಯೂಸ್ ಇತ್ತು. ಸೊ ಅದಕ್ಕೆ ಈ ರೆಸ್ಟೋರೆಂಟ್ ಚೂಸ್ ಮಾಡಿದ್ದೀವಿ. ಬನ್ನಿ ನೋಡೋಣ. ಬಿಸಿ 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 ಊಟ ಬಂತು ನಮ್ಮದು. ಮೀನು, ಸ್ಕ್ವಿಡ್, ಪ್ರಾನ್ಸು, ಕೊತ್ತು, ಆಲ್ಫಾಮನ್ ಮಿಸ್ಸಿಂಗ್ ಇದೆ. ಬನ್ನಿ ಇವಾಗ ಬ್ಯಾಟಿಂಗ್ ಮಾಡಿ ಆಮೇಲೆ ನೆಕ್ಸ್ಟ್ ಸ್ಪಾಟ್ಗೆ ಹೋಗ್ತೀವಿ, ಅಲ್ಲಿ ತೋರಿಸ್ತೀನಿ. ಎಲ್ಲಿ ಬಂದಿದ್ದೀನಿ ನಾನು ಇವಾಗ, ನೆಕ್ಸ್ಟ್ ಸ್ಪಾಟ್ ಗೊತ್ತಾಗಿಲ್ವಾ? ಸ್ವಲ್ಪ ಕೆಳಗಡೆ ನೋಡಿ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಇದು ಒಂಥರ ಇವಾಗ ಸದ್ಯಕ್ಕೆ ಫುಲ್ ಟ್ರೆಂಡಿಂಗ್ ಇಲ್ಲಿತ್ತು. ಕಾರು ಬೈಕ್ ಎಲ್ಲ ತಗೊಂಬಂದು ಇಲ್ಲೇ ಬೀಚಲ್ಲಿ ಓಡಿಸ್ಬೋದು. ಹಿಂಗೆ ಬೀಚ್ ಇದೆ ಅಲ್ವಾ, ಇಲ್ಲೆಲ್ಲ ಕಾರು ಬೈಕ್ ಇದೆಲ್ಲ ಓಡ್ಸೋಕೆ ಕೊಡ್ತಾರೆ. ಈ ಬೀಚಲ್ಲಿ ಮಾತ್ರ ಅಲೋಡ್ ಇರೋದು, ಏನಕ್ಕಂದ್ರೆ ಇಲ್ಲಿ ಸ್ಯಾಂಡ್ ತುಂಬ ಹಾರ್ಡ್ ಆಗಿದೆ, ಅದಕ್ಕೇನೆ ಇಲ್ಲಿ ಓಡ್ಸೋಕೆ ಕೊಡ್ತಾರೆ. ಬಟ್ ಇವತ್ತು ನಮಗೆ ಅನ್ಲಕ್ಕಿ, ಏನಕ್ಕಂದರೆ ಮಳೆ ಬಂದಕ್ಕೆ ಗೇಟ್ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಸೊ ಏನಿದ್ರು ನಡ್ಕೊಂಬರ್ಬೇಕಷ್ಟೇ ಇವತ್ತು, ಅದೇ ಗತಿ. ನನಗೇನು ಬೀಚಿಗೆ ಬರೋಕೆ ಅಷ್ಟು ಇಂಟ್ರೆಸ್ಟ್ ಇರಲಿಲ್ಲ, ಬಟ್ ಆದರೆ ಕಾರೆಲ್ಲ ಓಡ್ಸೋಕೆ ಕೊಡ್ತಾರೆ ಅಂದ್ಬಿಟ್ಟು ಬಂದೆ. ಬೀಚ್ ಆ್ಯಕ್ಚುಲಿ ಚೆನ್ನಾಗಿದೆ, ಕ್ಲೀನಾಗೂ ಇದೆ ನೋಡಿ, ಈ ಥರ ಸೀನಿಕ್ ಇದೆ. ಮತ್ತು ಇಲ್ಲಿ ವಾಕಿಂಗ್ ಏನೋ ಮಾಡ್ತಾ ಇದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ ಆ್ಯಕ್ಚುಲಿ. ಇವರು ಪ್ಲೇಸಸ್ಗಳನ್ನೆಲ್ಲ ಮೇಂಟೈನ್ ಮಾಡ್ತಾ ಇದ್ದಾರೆ, ವೆಲ್ ಮೇಂಟೈನ್ಡ್. ಈ ಬೀಚ್ ಒಂದ್ಸಲ ಮಜಾ ಇದೆ ನೋಡಿ. ಎಷ್ಟೇ ಇದು ಬಂದ್ರೂ ಕಾಲು ಹುಡಿತಾ ಇಲ್ಲ, ಅಂದರೆ ಒಳಗೆ ಹೋಗ್ತಾ ಇಲ್ಲ. ನಾನು ಸ್ವಲ್ಪ ನಮ್ಮ ಸಿರ್ಸಿ ಕನ್ನಡ ಮಾತಾಡ್ಬಿಡ್ತೀನಿ. ಇದು ಕಾಲು ಒಳಗೆ ಹೋಗ್ತಾ ಇಲ್ಲ, ಒಂಥರ ಸ್ಯಾಂಡ್ ತುಂಬ ಹಾರ್ಡ್ ಆಗಿದೆ. ಬೇರೆ ಬೀಚ್ ಥರ ಈ ಏರ್ ಫ್ಲೋ ಆಗೋ ಸ್ಯಾಂಡ್ ಥರ ಇಲ್ಲ, ಒಂಥರ ಡಿಫ್ರೆಂಟ್ ಆಗಿದೆ. ಅದು ಹೆಂಗೆ ಇಲ್ಲಿ ಮಾತ್ರ ಈ ಥರ ಫಾರ್ಮ್ ಆಗಿದೆ ಗೊತ್ತಿಲ್ಲ. ಚೆನ್ನಾಗಿದೆ ನೇಚರ್, ಅದಕ್ಕೆ ಇಷ್ಟ ಬಂದಂಗೆ ಅಲ್ಲಲ್ಲಿರುತ್ತೆ. ಅದಕ್ಕೆ ನಾವೆಲ್ಲ ಏನು ಮಾಡೋಕ್ಕಾಗಲ್ಲ, ಏನು ಹೇಳಂಗಿಲ್ಲ. ನೋಡಿ ಇಲ್ಲಾಗಿದ್ದ ಆಟಗಳೆಲ್ಲ ಆಡ್ತಾರೆ ಎಲ್ಲರೂ. ಬರೀ ಫೋಟೋ ಹುಚ್ಚು ಜನರಿಗೆ. ಅಲ್ಲಿ ಅಷ್ಟು ಟೈಟ್ಸ್ ಬರ್ತಾಯಿದ್ರು, ಅದರಲ್ಲೂ ಫೋಟೋ ಬೇಕಂತೆ, ಇದು ಬೇಕಂತೆ. ಆದರೆ ಈ ಕಡೆ ಲೊಕೇಶನ್ ನೋಡಿ ಹೆಂಗಿದೆ, ಸನ್ಸೆಟ್ ಕ್ರೇಜಿ. ಸನ್ನೆ ಕಾಣ್ತಿಲ್ಲ ಆದರೆ ಇವತ್ತು ಮಳೆ ಇದ್ದಕ್ಕೆ, ಬಟ್ ಸ್ಕೈ ವ್ಯೂ ನೋಡಿ.
ನೋಡಿ ನಿಮ್ಗೋಸ್ಕರ ಈ ಜಾಗನೂ ತೋರ್ಸೋಣ ಅಂದ್ಬಿಟ್ಟು ಬೀಚ್ ಪಕ್ಕದಲ್ಲಿ ವಾಕಿಂಗ್ ಮಾಡಿದ್ದಾರೆ, ಅದಕ್ಕೆ ಬಂದಿದ್ದೀವಿ. 20 ರೂಪೀಸ್ ಟಿಕೆಟ್ ಇರೋದು. ನೋಡಿ ಚೆನ್ನಾಗಿದೆ ವಾಕಿಂಗು ಸಾಯಂಕಾಲವರೆಗೂ. ಬಟ್ ಅದ್ರಲ್ಲಿ 20 ರೂಪೀಸ್ ಟಿಕೆಟ್ ಇಟ್ಟರೆ ಲೋಕಲ್ ಹೆಂಗೆ ವಾಕಿಂಗ್ ಬರ್ತಾರೆ, ಲೋಕಲ್ಸ್ ಫ್ರೀನಾ ಏನೋ ಐಡಿಯಾ ಇಲ್ಲ. ಒಳ್ಳೆ ಫೋಟೋ ಶೂಟ್ ಮಾಡೋ ಥರ ಜಾಗ ಇದೆ, ಸಖತ್ತಾಗಿದೆ. ನೀವು ಬಂದರೆ ವಾಕಿಂಗ್ ಮಾಡಿ. ಆ್ಯಕ್ಚುಲಿ ಒಂಥರ ಚೆನ್ನಾಗಿದೆ, ಎಲ್ಲ ಬೀಚಲ್ಲೂ ಮಾಡ್ಬೋದು. ಬಟ್ ಆದರೆ ಕ್ಲೀನ್ ಆಗಿದೆ ಮೋಸ್ಟ್ಲಿ, ಅದಕ್ಕೆ ಚಾರ್ಜ್ ಮಾಡ್ತಿರ್ಬೋದು. ಪರವಾಗಿಲ್ಲ, ಏನು ದುಡ್ಡಿಗೇನು ವೇಸ್ಟ್ ಇಲ್ಲ. ಓಕೆ, ಹಾಯ್ ಗುಡ್ ಮಾರ್ನಿಂಗ್ ಗಾಯ್ಸ್. ಆ್ಯಕ್ಚುಲಿ ನೈಟ್ ಬಂದು ರೀಚ್ ಆಗೋಕ್ಕೆ ಸಖತ್ ಲೇಟ್ ಆಗಿತ್ತು, ಅದಕ್ಕೆ ಬಂದಿಲ್ಲ. ಒಂದು ಒಳ್ಳೆ Airbnb ಪ್ರಾಪರ್ಟಿ ಬುಕ್ ಮಾಡಿದ್ದೀವಿ. ಏನು ಸೈಕ್ ಆಗಿದೆ ಅಂದರೆ ನೋಡಿ ತೋರಿಸ್ತೀನಿ. ನೋಡಿ ನಮ್ಮ ರಂಗನಾಥ್ ನೋಡಿ ಚಿಲ್ಲಾಗಿ ಓಡಾಡ್ತಾನೆ. ಹಿಂದೆ ಸೀನರಿ ನೋಡಿ, ಪ್ರಾಪರ್ಟಿ ಹೆಂಗಿದೆ. ಮಸ್ತಾಗಿದೆ ಅಲ್ಲ. ನೈಟ್ ಬಂದ್ವಿ, ನೈಟ್ ನಮಗೆ ಕಾಣಲಿರ್ಲಿಲ್ಲ ಹಿಂದೆಗಡೆ ಆ ಥರ ಎಲ್ಲ ಸೀನರಿ ಇದೆ ಅಂದ್ಬಿಟ್ಟು. ಅದಕ್ಕೆ ಇವಾಗ ಒಂದು ವಾಕ್ ಅರೌಂಡ್ ಮಾಡ್ತಾ ಇದ್ದೀನಿ, ಪ್ರಾಪರ್ಟಿ ಹೆಂಗಿದೆ ಅಂತ. ಸಖತ್ತಾಗಿದೆ. Airbnb ಬುಕ್ ಮಾಡಿದ್ದು ಮಸ್ತಾಗಿದೆ. ಲಾಸ್ಟ್ ಮೂಮೆಂಟಲ್ಲಿ ಸಿಕ್ಕಿದ್ರು. ಒಳಗಡೆನೂ ಹಟ್ಸ್ ಎಲ್ಲ ಲಕ್ಸುರಿ ಆಗೇ ಇದೆ. ಬಟ್ ಆದರೆ ಪ್ರೈಸು ನೀವು ಅಂದ್ಕೊಳ್ಳೋಷ್ಟೆಲ್ಲ ಹೈ ಆಗಿಲ್ಲ, ಡೀಸೆಂಟ್ ಪ್ರೈಸಲ್ಲೇ ಇದೆ. ವಾವ್ ನೋಡಿ. ಇವಾಗ ನಾವು ಬೋಚೆ ಅಂತ ಒಬ್ರು ಪಾಪ್ಯುಲರ್ ಸೆಲೆಬ್ರಿಟಿ ಇದ್ದಾರೆ, ಅವ್ರದ್ದು ಎಸ್ಟೇಟಿಗೆ ಬಂದಿದ್ದೀವಿ. ಅವ್ರದ್ದು ಟೀ ಎಸ್ಟೇಟ್ ಇದೆ ಇಲ್ಲಿ, ಸಖತ್ತಾಗಿದೆ. ವ್ಯೂ ತೋರಿಸ್ತೀನಿ ನೋಡಿ. ಒಳ್ಳೆ ಸೀನಿಕ್ ಆಗಿದೆ ಅವ್ರದ್ದು ಎಸ್ಟೇಟು. 1000 ಎಕರೆ ಎಸ್ಟೇಟ್ ಅಂತ, ಅದು ಹೆಸರೇನೆ ಬೋಚೆಸ್ 1000 acres ರೆಸಾರ್ಟ್ ಏನೋ ಸ್ಟೇ ಅಂತ ಇದೆ. ಅಲ್ಲೆಲ್ಲ ನೋಡಿ ಎಡ್ಜಲ್ಲಿ ಯಾವ ಥರ ಇದೆ ಸ್ಟೇಗಳೆಲ್ಲ, ಸಖತ್ತಾಗಿದೆ ಸ್ಟೇಸು. ಅದೇ ಆದರೆ ನಾವು ಸ್ಟೇ ಎಲ್ಲ ಆಗಕ್ಕೆ ಬಂದಿಲ್ಲ, ತುಂಬ ಎಕ್ಸ್ಪೆನ್ಸಿವ್ ಆಗಿದೆ. ಯಾರ್ಯಾರು ಸ್ಟೇ ಮಾಡೋಕ್ಕಾಗುತ್ತೆ ಅವರು ಸ್ಟೇ ಆಗಿ. ಬಟ್ ಪ್ಲೇಸ್ ಮಾತ್ರ ತುಂಬ ಚೆನ್ನಾಗಿದೆ. ಸೊ ಇವಾಗ ಕರಾಪೂಜಾ ಡ್ಯಾಮ್ ಅಂತ ಒಂದಿದೆ, ಇಲ್ಲಿ ಜಿಪ್ ಲೈನು ಅದು ಇದೆಲ್ಲ ಮಾಡೋಣ ಅಂತ ಬಂದಿದ್ದೀವಿ. ಅಂದ್ರೆ ಎಲ್ಲ ಜಾಗಕ್ಕೆ ಹೋಗ್ತಾ ಇದೀವಿ, ಎಲ್ಲ ಕ್ಲೋಸ್ ಅಂದ್ಬಿಟ್ಟು ವಾಪಸ್ ಬರ್ತಾ ಇದೀವಿ. ಇದು ಡ್ಯಾಮ್ ಹತ್ರ ಒಂದು ಪಾರ್ಕ್ ಥರ ಇದೆ. ಸೊ ಅದಕ್ಕಾಗಿ ಸುಮ್ಮನೆ ಪಾರ್ಕಲ್ಲಿ ವಾಕಿಂಗ್ ಮಾಡಕ್ಕೆ ಬಿಟ್ಟಿದ್ದಾರೆ. ನೋಡಿ ತೋರ್ಸಕ್ಕೆ ಇಷ್ಟೇ ಗತಿ ಇರೋದು, ಆದರೂ ನೋಡಿ ನೇಚರ್ ಎಷ್ಟು ಚೆನ್ನಾಗಿದೆ. ಬೇರೆ ಆಪ್ಷನ್ನೇ ಇಲ್ಲ, ಎಲ್ಲ ಕ್ಲೋಸ್ ಆಗಿಬಿಟ್ಟಿದೆ. ಸೊ ನೋ ಆಪ್ಷನ್, ಏನು ತೋರ್ಸೋಕ್ಕೂ ಆಪ್ಷನ್ ಇಲ್ಲ. ಸೊ ಸುಮ್ಮನೆ ಆ ಕಡೆ ಈ ಕಡೆ ನೇಚರ್ ತೋರಿಸ್ಬಿಟ್ಟು ಹೋಗ್ತಾ ಇದ್ದೀನಿ ಅಷ್ಟೇ, ಇನ್ನೇನು ಮಾಡೋಣ. ಬನ್ನಿ ನೋಡೋಣ, ಮುಂದೆ ಏನಾರಿದ್ರೆ ತೋರಿಸ್ತೀನಿ, ಇಲ್ಲ ನೆಕ್ಸ್ಟ್ ಸ್ಪಾಟಲ್ಲಿ ಸಿಗೋಣ. ಸೊ ಲಾಸ್ಟಿಗೆ ಏನೂ ಸಿಕ್ಕಿಲ್ಲ, ಬಂದಿದ್ದು ವೇಸ್ಟ್ ಮಾಡ್ಬಾರ್ದು ಅಂದ್ಬಿಟ್ಟು ಏನೋ ಫ್ಲೈಯಿಂಗ್ ಸಿನಿಮಾ ಅಂತ ಇಂಡಿಯಾದಲ್ಲೇ ಫಸ್ಟ್ ಟೈಮ್ ಅಂತೆ ನೋಡಕ್ಕೆ ಹೋಗ್ತಾ ಇದೀವಿ. ನೋಡೋಣ, ಅಲ್ಲಿ ಒಳಗೆ ನೋಡಕ್ಕೆ ಕೊಟ್ಟರೆ ತೋರಿಸ್ತೀನಿ, ಇಲ್ಲ ಅಂದರೆ ಅಷ್ಟೇ. ಇನ್ನೇನು ಮಾಡ್ತೀರಾ, ಏನೂ ಆಪ್ಷನ್ ಇಲ್ಲ. You're about to find out. ಸೊ ನೋಡ್ಕೊಂಬಂದ್ವಿ, ಅಷ್ಟೇನು ಮಜಾ ಇರಲಿಲ್ಲ. ಇದು ಎಡಿಟರ್ಸ್ ಗೊತ್ತಿರುತ್ತೆ, ಅನ್ರಿಯಲ್ ಇಂಜಿನ್ ಅಂತ ಸಾಫ್ಟ್ವೇರು,
ಅದ್ರಲ್ಲಿ ಬಿಲ್ಡ್ ಮಾಡಿರೋದು ಅದು. ಮಜಾ ಇರಲಿಲ್ಲ ಆ್ಯಕ್ಚುಲಿ. ಒರೈನ್ ಮಾಲ್, ಲೂಲು ಮಾಲಲ್ಲೆಲ್ಲ ಇದೆ, ಅದು ಸಖತ್ ರಿಯಲಿಸ್ಟಿಕ್ ಆಗಿ ಹೆವಿ ಫನ್ ಕೊಡುತ್ತೆ. ಇದು ಪರವಾಗಿಲ್ಲ, ಅದು ಸೀಟ್ ಎಲ್ಲ ಓಕೆ. ವಿಜುವಲ್ ತುಂಬ ಬ್ಲರ್ ಆಗಿತ್ತು, ಅಂದರೆ ಇವರು ತುಂಬ ಮುಂಚೆ ಮಾಡಿದ್ದಾರೆ. ಸೊ ಅದು ಅವಾಗ ಅನ್ರಿಯಲ್ ಇಂಜಿನ್ ಅಷ್ಟೇ ಎಫೆಕ್ಟಿವ್ ಆಗಿರಲಿಲ್ಲ. ಇವಾಗ ಅನ್ರಿಯಲ್ ಇಂಜಿನ್ ಎಲ್ಲ ನೆಕ್ಸ್ಟ್ ಲೆವೆಲಲ್ಲಿದೆ. ಅನ್ರಿಯಲ್ ಇಂಜಿನಲ್ಲೇ ಬಿಲ್ಡ್ ಮಾಡಿರೋದು ಅದು. ಓಕೆ ಬನ್ನಿ, ನೋಡೋದಿದ್ರೆ ನೋಡಿ, ನಾನೇನು ಸಜೆಸ್ಟ್ ಮಾಡಲ್ಲ. ಗೈಸ್ ಆನೆ ಕಾಣ್ತು, ಅದಕ್ಕೆ ಓಡ್ತಾ ಇದೀವಿ. ಮಳೆ ಬಂದ್ಬಿಡ್ತು. ಆನೆ ಹಿಂಡೆ ಐತೆ ಫುಲ್ಲು. ಅರೆ ಫುಲ್ಲು ಮಳೆ ಬರ್ತೈತೆ. ಬನ್ನಿ ಬನ್ನಿ ಬನ್ನಿ, ತೋರಿಸ್ತೀನಿ. ಓಯ್ ಇಲ್ಲೆಂಗೆ ನಿಮ್ಗೆ ಏನು ತೋರ್ಸಕ್ಕಾಗಿಲ್ಲ, ಆನೆ ಕಂಡ್ಬಿಡ್ತು. ಬಂಡೀಪುರ್ ಎಂಟ ಏನೋ ಮುತ್ತಾರ ಕೇರಳದ ಫಾರೆಸ್ಟು. ಹಿಂಗೆ ಬರ್ತಾ ಇದ್ವಿ, ಎಲಿಫೆಂಟ್ ಕಾಣ್ತು. ಓಟ್ ಬಂದಿದ್ದೀನಿ, ನಂಬ್ತಿರೋ ಬಿಡ್ತಿರೋ. ಅಲ್ಲಿ ನೋಡಿ, ಅಲ್ಲಿ ಕಾರ್ ನಿಲ್ಸಿ ಓಟ್ ಬಂದಿರೋದು. ಇಲ್ಲಿ ಆನೆ ನೋಡೋಕ್ಕೆ ನೋಡಿ, ಇಲ್ಲಿದೆ ಆನೆ. ಫುಲ್ಲು ಫ್ಯಾಮಿಲಿ ಎಂಜಾಯ್ ಮಾಡ್ತಾ ಇದೆ. ಆನೆ ಒಂದು ಸ್ವಲ್ಪ ಹತ್ರ ಬಂದಿದ್ರೆ ಚೆನ್ನಾಗಿತ್ತು ನೋಡು. ಬರೀ ಇಂಥದೆಯಾ? ಮನೇಲಿ ಎಂಜಾಯ್ ಮಾಡ್ತವ್ರೆ ಫುಲ್ ಮಸ್ತಾಗಿ. ಹಾಯ್ ಗಾಯ್ಸ್, ಸೊ ಇವತ್ತು ಬೆಂಗಳೂರಿಗೆ ರಿಟರ್ನ್ ಹೋಗ್ತಾ ಇದ್ವಿ. ಸೊ ಅದಕ್ಕೆ ಎಡ್ಕಲ್ ಕೇವ್ಸ್ ಹತ್ರ ಬಂದ್ಬಿಟ್ಟು ಹೋಗೋಣ ಅಂತ ಬಂದಿದ್ದೀವಿ. ಸೊ ನೆನ್ನೆ ಆದಂಗೆ ಇವತ್ತು ಇದೂ ಕ್ಲೋಸ್. ಸೊ ಈ ವ್ಲಾಗಲ್ಲಿ ಏನು ತೋರ್ಸೋಕ್ಕಾಗಿಲ್ಲ, ನನಗೂ ಏನೂ ನೋಡೋಕ್ಕಾಗಿಲ್ಲ. ಸೊ ಎಂಡ್ ಮಾಡ್ತಾ ಇದ್ದೀನಿ ಈ ವ್ಲಾಗ್ನ ಇಲ್ಲಿಗೆ. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್ ಬಾಯ್.